ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹಂಗಿದ್ದೀರಾ? ವೆಲ್ಕಮ್ ಟು K53 ಸ್ಟೋರೀಸ್. ನಾವಿವತ್ತು ಮಂಗಳೂರಿಗೆ ಹೊರಟಿದ್ದೀವಿ. ಬೆಳಗ್ಗೆ 6:15 ಸ್ಟಾರ್ಟೆಡ್ ಫ್ರಮ್ ಹೊಸಕೋಟೆ. ನೋಡಿ, ನಮ್ಮ ಫ್ರೆಂಡು ಅಜಯ್ ಕಾರ್ತಿಕ್ ಅಂತ, ಅವನು ನಮ್ಮ ಸಾರಥಿ. ಎಲ್ಲೋದ್ರೂ ಇವನೇ ಓಡಿಸೋದು. ನಮಗ ಯಾರಿಗೂ ಕೊಡೋದೇ ಇಲ್ಲ ಅಂತಾನೆ ಓಡ್ಸೋಕ್ಕೆ. ಇಲ್ಲಿಂದ ಹೊರಟಿದ್ದೀವಿ. ಸೊ ನಮ್ಮ ಇನ್ನೊಬ್ಬ ಕಲಾಕಾರ ಫ್ರೆಂಡು ರೆಡಿಯಾಗೋ 6 ಗಂಟೆಗೆ, ಅಂದರೆ ಸಾಯಂಕಾಲ ಅಂದ್ಕೊಂಡು ಇವಾಗ ಎದ್ದಿದ್ದಾನೆ. ಈಗ ಅವ್ನು ಎಬ್ಬಿಸ್ಬಿಟ್ಟು ಅವನ್ನೇ ತಗೊಂಡು ಹೋಗ್ಬೇಕು ಬಿಳೆ ಶಿವಾಲಯಿಂದ. ನೋಡೋಣ ಅವ್ನು ಏನು ಕತೆ ಇದ್ದಾನೋ. ಹೋಗ್ಬಿಟ್ಟು ಅವನ್ನೇ ತಗೊಂಡು ಅಲ್ಲಿಂದ ಹೊರಡ್ತೀವಿ. ನೋಡಿ, ಇವನೇ ಆ ಕಲಾಕಾರು. ಬೆಳಗ್ಗೆ ರೆಡಿ ಆಗೋ ಅಂದರೆ ಸಾಯಂಕಾಲ ರೆಡಿ ಆಗೋನೆ ಸಡೆ. ಇವನಿಂದ ಇವಾಗ ಆಲ್ಮೋಸ್ಟ್ 3/4 ಗಂಟೆ ಲೇಟು. ನೋಡಿ, ಫುಲ್ ಟ್ಯಾಂಕು ಶೆಲ್ಲಲ್ಲಿ ಹಾಕ್ಸಿದ್ದೀರಿ. ಮೈಲೇಜ್ ಚೆಕ್ ಮಾಡ್ತೀರಿ ಎಷ್ಟು ಬರುತ್ತೆ ಅಂತ. ಸಗದಾಗಲ್ದೆ ಮಚ್ಚ. ಎಲ್ಲಿ ಕೈ ಹಾಕ್ತಾ ಇದೆಯೋ? ನೋಡಿ, ಮದರ್ ರೋಡ್ ಹಾಸ್ಪಿಟ್ಲು. ನಿಂಗೆ ಇಲ್ಲೇ ಡೆಲಿವರಿ ಮಾಡಿಸೋದು. ಬೆಳಗ್ಗೆ ಲೇಸ್ ತಿಂತ ಇದ್ದಾನೆ ಬರೀ ಹೊಟ್ಟೆಯಲ್ಲಿ. ಬೇದಿಗೆ ಎತ್ಕೊಂತಾವೋ ಲೋ, ಎಕ್ಸ್ಪ್ರೆಷನ್ ನಾವು ಕೊಡೋ. ಸಕ್ಕದಾಗಿದೆ ಫುಡ್. ಹೀಗಾಗ್ತದೆ ದೋಸೆ ಆರೋಗ್ಬಿಡ್ತದೆ ಬೇಗ. ಅದಕ್ಕೆ ಹೆಂಗಿದೆಯೋ ಮಸಾಲೆ ದೋಸೆ? ತಟ್ಟೆ ಇಡ್ಲಿ. ಅಜಯ್ ಕೂಡ ತಟ್ಟೆ ಇಡ್ಲಿ. ಅಜಯನೇ ತಟ್ಟೆ ಇಡ್ಲಿ. ತಟ್ಟೆ ಇಡ್ಲಿ. ತಟ್ಟೆ ಇಡ್ಲಿ. ಓಕೆ ಓಕೆ. ರೈಸ್ ಪಾತ್. ನೋಡಿ, ಇಲ್ಲಿ ಶಾರ್ಕ್ ಫುಡ್ ಕೋರ್ಟಿಗೆ ಬಂದಿದ್ದೀವಿ. ಇದು ಹೊಸ ಬೆಳಕು ಟಿನ್ 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 ಮೂಡುತ್ತಿದೆ. ಟಿನ್ 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 ಟಿನ್. ಆಮೇಲೆ ಹೊಗೆ ಅದು ಕನ್ನಡಲ್ಲಿ ಹೊಗೆ ಅದು ಸಲೈ ಮಾತ್ರ ಹೊಗೆ ಸಲೈ ಫುಲ್. ಹಾಸನಲ್ಲಿ ನೋಡಿ, ಒಳ್ಳೆ ಕಾರ್ ಕಾಣಿಸ್ತು. ಸಾಮ್ರಾಟ್ ಗ್ರ್ಯಾಂಡ್ ವೆಜ್ ಸಕಲೇಶ್ಪುರ ಆದಮೇಲೆ ಬರುತ್ತೆ. ಕಾಫಿ ಬ್ರೇಕ್ ಕೊಟ್ಟಿದ್ದೀವಿ. ಕಾಫಿ ಇಲ್ಲಿ ಚೆನ್ನಾಗಿರುತ್ತೆ. ಈ ಕಡೆ ಬಂದಾಗ ಒಂದ್ಸರಿ ಟ್ರೈ ಮಾಡಿ ನೋಡಿ, ಮಸ್ತಿರುತ್ತೆ. ಎಲ್ಲ ಸಿಗುತ್ತೆ. Girlfriend and boyfriend? No, husband and wife. Husband and ಪ್ರೀ ಮಾನ್ಸೂನ್ ನೋಡಿ, ಏನು ಸಾಕಾಗಿದೆ. ಕ್ಲೌಡ್ಸ್ ಎಲ್ಲ ಕೆಳಗೆ ಬಂದ್ಬಿಟ್ಟಿದೆ. ನಾವೆಲ್ಲ ಬಂದಿರಲಿ ಕ್ಲೌಡ್ಸ್ ಕೆಳಗಲ್ಲ. ಯಾವುದೋ ಒಂದು ಬಿಡೋ.
ನೇತ್ರಾವತಿ ನದಿ ನೋಡಿ ತುಂಬಿ ಹರಿತಾ ಇದೆ, ತುಂಬ ವಾಟರ್ ಫ್ಲೋ ಇದೆ. ಪಣಂಬೂರು ಬೀಚ್ಗೆ ಬಂದಿದ್ದೀವಿ. ಫುಲ್ಲು ಮಳೆ ಇದೆ, ಇಳಿಯೋಕ್ಕೆ ಬಿಡಲ್ಲ, ದೂರದಿಂದ ನಿಂತ್ಕೊಂಡು ನೋಡೋದಷ್ಟೇ. ಪಣಂಬೂರು ಬೀಚ್ಗೆ ಬಂದಿದ್ದೀವಿ. ಹೈ ಟೈಟ್ಸ್ ಇದೆ, ನೀರಿಗೆ ಇಳಿಯೋಕ್ಕೆ ಬರೋಲ್ಲ, ಸಾರಿ ಬಿಡಲ್ಲ. ಶೋರಲ್ಲಿ ನಿಂತ್ಕೊಂಡಿದ್ದೀವಿ ನೋಡಿ, ಇಲ್ಲಿವರೆಗೂ ಬರ್ತು ನೀರು. ಇಲ್ಲಿವರೆಗೂ ಬರ್ತಾ ಇದೆ, ತುಂಬ ಹೈ ಟೈಟ್ಸ್ ಇದೆ. ಒಂಟೆ ರೈಡ್ ಇದೆ, ಕುದುರೆ ರೈಡ್ ಇದೆ. ನಮ್ಮ ಫೋಟೋಗ್ರಾಫರ್ ಅಜಯ್ ಕಾರ್ತಿಕ್ DSLR ತೊಗೊಂಡು ಎಲ್ಲಾರ್ದು ಫೋಟೋಗಳು ಹಿಡಿತಾ ಇದ್ದಾನೆ. ಪಾಪ ಅವಂದೇ ಯಾರೂ ಹಿಡಿತಲ್ಲ, ಅದಕ್ಕೆ ಒಂದು ವೀಡಿಯೋ ಮಾಡ್ಬಿಡೋಣ. ತಿರ್ಗಾ ಮಚ್ಚ, ಇವನು ಸಿಂಗಲ್ ಫೆಲೋ, ಹುಡುಗಿನ ನೋಡ್ತಾ ಇದ್ದಾರೆ. ಯಾರನ್ನ ಹುಡುಗಿರಿದ್ರೆ ಇವನು ಕಳಿಸಿ ನೋಡು ಮಚ್ಚ, ತಿರ್ಗೋ ಮಕ್ಕ ಕಾಣಿಸ್ಬೇಕು ಕ್ಲೀನಾಗಿ. ಬರೋ ಸಾಲಾಯ್ತು ಮಚ್ಚ ಬ್ಯಾಗ್ ನಿಂಗೆ. ಗೊತ್ತು, ನನಗೆ ಗೊತ್ತು. ಇವಾಗ ಕೀಳ್ಬಾರ್ದು, ಏ ಕೀಳಬಾರ್ದು. ಹೇಳಿ ಇವಾಗ ಇವ್ರಿಗೆ ತಿಕ್ಕ ಓಡಿಸೋದು ಹೆಂಗಂದ್ರೆ ಲಾಸ್ಟಲ್ಲಿ ವಿಡಿಯೋ ಹೆಂಗ್ ಬರ್ತಾ ಇತ್ತು ನೋಡ್ತಾರೆ. ಏನು ಮಚ್ಚ ನೀನು ಕಾಯಿ ಕೊಡಿಸ್ತಾ ಇದೆ ಅದ್ರ ಮೇಲೆ? ನಂಗೆಲ್ಲ ನಾಕ್ಬಿಡಿ ಅಲ್ಲ. ಇರೋ ಮುನಿಯಮ್ಮ, ಇವಾಗ ಇದಕ್ಕೆ ಹಿಂಗೆ ಕೆರ್ಕೊಂಡು ಹೋಗೋಣ, ಗೂಡು ಚೆನ್ನಾಗಿ ಬರುತ್ತೆ. ಮೆಲ್ಲಿಕೆರಿ ಸ್ಟ್ರೈಟ್ ಆಗಿ ಹಿಂಗೆ ಬರಬೇಕು. ಕೆಲವರಂತ ಕೈ ಹಾಕಿದ್ದು, ಇನ್ನೊಂದ್ಸಲ ಕೈ ಕೈತ್ 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 ತರ್ಸ ಕೈ. ಆರ್ಕಿಟೆಕ್ಟ್ ಇವನೇ. ಸೆಕೆಂಡ್ ನೋಡಿ 4-way ಟನಲ್ ಮಾಡಿದ್ದಾರೆ. ಫೋರ್ವೇ ಟನಲ್ ಆರ್ಕಿಟೆಕ್ಚರ್ ಮಿಸ್ಟರ್ ಅಜಯ್ ಕಾರ್ತಿಕ್, ಬಗಾರ ರೈಸ್ ಎಕ್ಸ್ಪರ್ಟ್. ಡೇ 2 ಗೋಕರ್ಣನಾಥೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ಬೆಳಗ್ಗೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಹೆಸರುಕಾಳು ಅವಲಕ್ಕಿ ತೊಗೊಂಡಿದ್ದೀವಿ. ಇದು ಉಷಾ ಕಿರಣಲ್ಲಿ ಫೇಮಸ್ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ನಮ್ಮ ಯಜಮಾನ್ ಇಡ್ಲಿ ತೊಗೊಂಡಿದ್ದಾರೆ.
ಮಂಗಳೂರು ಬನ್ಸ್ ತಿಂದರೆ ಹೋಗೋಕ್ಕಾಗುತ್ತಾ? ಫೇಮಸ್ ಮಂಗಳೂರು ಬನ್ಸ್, ಬಟ್ ಇದು ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕಿದು. ಅವಲಕ್ಕಿ, ಹೆಸರು ಕಾಳು. ನೋಡಿ ಫ್ರೆಂಡ್ಸ್, ಹೇಳು. ಕದ್ರಿ ಮಂಜುನಾಥ ಟೆಂಪಲ್ಗೆ ಬಂದಿದ್ದೀವಿ. ಮಂಜುನಾಥ ಸ್ವಾಮಿ ದೇವಸ್ಥಾನ. ಧರ್ಮಸ್ಥಳದ ಮೂಲ ವಿಗ್ರಹ ಇಲ್ಲೇ ಇರೋದು. ನೋಡೋಣ. ತುಂಬ ಮಳೆ ಬೀಳ್ತಾ ಇದೆ. ಸಡನ್ನಾಗಿ ಮಳೆ ಬೀಳುತ್ತೆ, ಹಂಗೆ ನಿಂತೋಗುತ್ತೆ. ಕದ್ರಿ ಮಂಜುನಾಥ ಟೆಂಪಲ್ ನೋಡಿಕೊಂಡು ಈಗ ಕೊರಗಜ್ಜ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಕ್ಯಾಮ್ರಾ ಒಳಗೇನೋ ಆಗಿತ್ತು, 2-3 ವೀಡಿಯೋ ಎಗರೋಗಿದೆ. ಹಳೆ ವೀಡಿಯೋ ಇದೆ, ಅದನ್ನೇ ಮಿಕ್ಸ್ ಮಾಡಾಕ್ತೀನಿ. ಎಲ್ಲ ಸೇಮೇ. ಫ್ಯಾಕ್ಟ್ರಿ ರೀಸೆಟ್ ಮಾಡಿದೆ, 2-3 ವೀಡಿಯೋ ಎಗರೋಯ್ತು. ನೆಕ್ಸ್ಟ್ ಈಗ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಕಟೀಲ್ ದೇವಸ್ಥಾನ ಪ್ಲ್ಯಾನ್ ಇದೆ. ಬೆಳಗ್ಗೆ ಅಂದ್ಕೊಂಡು ಈ ಟೈಮ್ಗೆ ಇನ್ನೂ ಸ್ವಲ್ಪ ಲೇಟಾಗೋಯ್ತು. ಸೊ ಎಲ್ಲ ದೇವಸ್ಥಾನವೂ ಸ್ವಲ್ಪ ಲೇಟಾಗೋಯ್ತು. ನೋಡೋಣ, ಆದಷ್ಟು ಟೈಮ್ ಮ್ಯಾನೇಜ್ ಮಾಡ್ತೀವಿ. ಸಂಜೆ 5 ಗಂಟೆ ಅಷ್ಟೊಳಗೆ ಧರ್ಮಸ್ಥಳಕ್ಕೆ ಹೋಗಬೇಕು. ಆಲ್ಮೋಸ್ಟ್ ಒಂದು 7ರಿಂದ 8 ದೇವಸ್ಥಾನ ಇದೆ ಇವತ್ತು ಕಂಪ್ಲೀಟ್ ಮಾಡಬೇಕಾಗಿರೋದು. ಟ್ರೈ ಮಾಡ್ತೀವಿ ಆದಷ್ಟು. ಮಂಗಳೂರಿಗೆ ಬಂದರೆ ಪಬ್ಬಾಸ್ ಟ್ರೈ ಮಾಡಿದೆ ಅಂತೂ ಯಾರೂ ಹೋಗಲ್ಲ. ಇದು ಟಾಪ್ 7th ಇಂಡಿಯಾದಲ್ಲೇ ಫೇಮಸ್ ಐಸ್ ಕ್ರೀಮ್ ಪಾರ್ಲರು. ಗಡ್ಬಡ್ ಫೇಮಸ್ ಅಂತಾರೆ, ಬಟ್ ನನಗೆ ಗಡ್ಬಡ್ ಇಷ್ಟ ಆಗಲ್ಲ. ನಮ್ಮ ಯಜಮಾನ್ರಿಗೆ ಇಷ್ಟ. ನೋಡೋಣ. ನೋಡಿ ಮೇಲೆ ಅನ್ಬೋದು, ಕೆಳಗೂ ಪರ್ಫೆಕ್ಟ್ ಅದು. ಪರ್ಫೆಕ್ಟ್. ಪರ್ಫೆಕ್ಟ್. ಇದು ನೋಡಿ ಗಡ್ಬಡ್ಡು, ಇದು ಪರ್ಫೆಕ್ಟ್, ಇದು ಮತ್ತೆ ಗಡ್ಬಡ್, ಇದು ತಿರಾಮಿಸು. ಇದು ಪರ್ಫೆಕ್ಟ್. ಅಜಯ್ ಪರ್ಫೆಕ್ಟ್, ಇದು ಅಜಯ್ ಪರ್ಫೆಕ್ಟ್. ಇಂದು ಅದು ಜೂಮ್ ಹಾಕು. ನೀವು ಹಿಂಗೆ ತೆಗಿತಾರೋ ನಾನು ಖಾಲಿ ಮಾಡಿ ಬರ್ತೀನಿ. ತಿನ್ನೋ ಮಚ್ಚ. ಸಹ್ಯ ಮಾಡ್ದ. ಬಬ್ಬಾಸಲ್ಲಿ ಎಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಈಗ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬ್ಯಾಟ್ರಿ ಕೊಡಬೇಕು. ಆನ್ ದ ವೇ ಬ್ಯಾಟ್ರಿ ಕೊಡಬೇಕು. ಬ್ಯಾಟ್ರಿ ಪ್ರಾಬ್ಲಮ್ ಬಂದುಬಿಟ್ಟಿದೆ ಕಾರ್ದು. ಆಮೇಲೆ ನಾವು ಟೀ ಬೆಲ್ಟ್ ಅಂತ ಚೇಂಜ್ ಮಾಡಿಸಿದ್ವಿ. ಎಲ್ಲ ಬಂದಾಗ ಪಾಪ ಇವತ್ತು 17,000 ಖರ್ಚಾಗಿದೆ. ನಮ್ಮ ಕಾರ್ ಓನರ್ ವರುಣು, ಅವನಿಗೆ ಟ್ರಿಪ್ ಖರ್ಚು ಅಲ್ದಿರ ಎಕ್ಸ್ಟ್ರಾ 20,000 ಖರ್ಚು ಬಂತು. ಏನಕ್ಕೆ ಬಂದಪ್ಪ ಟ್ರಿಪ್ ಅಂದ್ಕೊಂಡ. ಏನು ಮಾಡೋಕ್ಕಾಗಲ್ಲ. ಐಸಾ ಹೋತಾಯ್ ಹಣೆ ಬರ ಒಂದು. ಈ ಮಂತ್ ಜಾಸ್ತಿ ಖರ್ಚು ಬಂದಿದೆ ಅಲ್ಲ ಮಚ್ಚ. ನೆಕ್ಸ್ಟ್ ಮಗನ ಖರ್ಚು ಬರುತ್ತೆ. ಸೊ ಈಗ ಕೊರಗಜ್ಜ ಟೆಂಪಲ್ಗೆ, ಕೊರಗಜ್ಜ ಆದಮೇಲೆ ಕಟೀಲ್ ಟೆಂಪಲ್ಗೆ ವೇಟಿಂಗು. ಅಲ್ಲಿ ಮಹಾಲಕ್ಷ್ಮಿ ಅಂತ ಆನೆ ಇದೆ, ನೋಡೋಣ. ಅದಕ್ಕೆ ಆನ್ ದ ವೇ ಹಂಗೆ ಬಾಳೆಹಣ್ಣು ತೊಗೊಂಡು ಹೋಗೋಣ ಆನೆಗೆ. ಓಕೆ, ಬಾಯ್ ಬಾಯ್. ರೈನಿ ಸೀಸನಲ್ಲಿ ಮಂಗಳೂರು ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ಎಲ್ಲ ಹಳೆ ಮನೆಯಲ್ಲೂ. ಆದರೆ ಬೇಸಿಕ್ಸ್ ಹತ್ತೋಗ್ತೀರಿ. ಅದೇನು ಮಾಡೋಕ್ಕಾಗಲ್ಲ, ತುಂಬ ಹಬೆ. ಮಳೆ ಬೀಳ್ತಾ ಇರುತ್ತೆ, ನಮ್ಮ ಬಾಡಿಯಿಂದನೂ ನೀರು ಆಚೆ ಬರ್ತಾ ಇರುತ್ತೆ. ಅಷ್ಟಕ್ಕೆ
ಎ ಸಿ ರೂಮ್ಸ್ ಇದ್ದರೆ ನಮ್ಗೆ ಸರ್ವೈವ್ ಆಗ್ಬೋದು ಬೆಂಗಳೂರವ್ರಿಗೆ, ಇಲ್ಲ ಅಂದರೆ ತುಂಬ ಕಷ್ಟ. ಹರ ಹರ ಶಂಕರ ಶಿವ ಶಿವ ಶಂಕರ. ಜಯ ಜಯ. ಸಗದ ಆಡ್ತೀವಿ ಮಚ್ಚ ಆಡು. ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲ ರೆನೋವೇಷನ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ಗಿಂತ ಎಲ್ಲ ತುಂಬ ಚೇಂಜಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ನಡೀತಾ ಇದೆ ವರ್ಕು. ಪೂಜೆ ಸಾಮಾನು ತೊಗೊಂಡು ಒಳಗೆ ಹೋಗೋಣ. ಇವಾಗ ಎಷ್ಟು ತೊಗೊಳೋದು? 4. ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮ. ಇದು ಕೊರಗಜ್ಜನ ದೇವಸ್ಥಾನ. ಕೊರಗಜ್ಜನಿಗೆ ನಾವು ಲಿಕ್ಕರು, ಚಕ್ಲಿ, ಎಲೆ ಕೊಡ್ತೀವಿ. ಇಲ್ಲಿ ನಾವು ಎಣ್ಣೆ, ಚಕ್ಲಿ ಮತ್ತು ಎಲೆ ಕೊಟ್ಬಿಟ್ಟು ಏನೋ ಒಂದು ತೋರಿಸ್ತೀನಿ. ನಾವು ಫಸ್ಟ್ ಟೈಮ್ ನೋಡ್ತಿರೋದು ಬಾವಿಯಲ್ಲಿ ಇಷ್ಟು ಕ್ಲಿಯರ್ ವಾಟರ್ ಇರೋದು. ಲಿಟ್ರಲಿ ಒಳಗಡೆ ಅವ್ರಿಗೆ ಕಾಣಿಸುತ್ತೆ. ಇಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಫುಲ್ ಕ್ಲಿಯರಾಗಿ ಕಾಣಿಸ್ತಿದೆ ಇಲ್ಲಿ ವಾಟರ್. ಒಂದ್ಸಲಿ ಇದಕ್ಕೆ ಹೋಗ್ತೀವಿ. ಕೊರಗಜ್ಜ ಟೆಂಪಲ್ಲು ನೋಡ್ಕೊಂಡು ಇಲ್ಲಿಂದ ಕಟೀಲಿಗೆ ಹೊರಟಿದ್ದೀವಿ. ಕಟೀಲ್ ಇಲ್ಲಿಂದ ಎಷ್ಟೋ 34 ಕಿಲೋಮೀಟರ್ಸ್ ಇದೆ. 1 hour ಆಗುತ್ತೆ. ಕಟೀಲಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೇ ಊಟ ಮಾಡೋದು ಪ್ಲ್ಯಾನು. ಮಹಾಲಕ್ಷ್ಮಿ ನೋಡಬೇಕು. ಮಹಾಲಕ್ಷ್ಮಿ ಅಂದರೆ ಅಲ್ಲಿ ಆನೆ ಇದೆ, ಒಂದು ಆನೆಗೆ ಬಾಳೆಹಣ್ಣು ತೊಗೊಂಡು ಹೋಗ್ಬೇಕು ಇವಾಗ. ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಮ್ಮನವ್ರ ದೇವಸ್ಥಾನಕ್ಕೆ. ಇಲ್ಲಿ ನಂದಿನಿ ನದಿ ಇದೆ, ಆಮೇಲೆ ಮಹಾಲಕ್ಷ್ಮಿ ಅಂತ ಒಂದು ಆನೆ ಇದೆ. ತುಂಬ ಕ್ಯೂಟ್ ಇದೆ. ತುಂಬ ಆನೆ ಅಂದರೆ ತುಂಬ ಇಷ್ಟ ನನಗೆ. ಒಳಗೋಗಿ ತೋರಿಸ್ತೀನಿ ಬನ್ನಿ. ನೋಡಿ, ನಂದಿನಿ ನದಿ ಕಟೀಲಲ್ಲಿದ್ದೀವಿ. ಉಕ್ಕಿ ಹರಿತದೆ ನೀರು, ತುಂಬ ಸಕ್ಕತ್ತಾಗಿದೆ ನೋಡೋಕ್ಕೆ. ಆ ಕಡೆ ಇನ್ನೂ ಒಂದು ವ್ಯೂ ಇದೆ. ಇದು ಸೆಂಟ್ರಲ್ ಇರೋ ದೇವಸ್ಥಾನ. ಸುತ್ತ ಆ ಕಡೆ ಈ ಕಡೆ 2 ಕಡೆನೂ ನದಿ ಹರಿಯುತ್ತೆ ಇಲ್ಲಿ ದೇವಸ್ಥಾನದಲ್ಲಿ, ಕಟೀಲಲ್ಲಿ. ಆಮೇಲೆ ಆ ಕಡೆಯಿಂದನೂ ತೋರಿಸ್ತೀನಿ. ಇಷ್ಟು ಫೋರ್ಸ್ ಆಗಿ ಹರಿತಿದೆ ನೀರು ನೋಡಿ. ಈ ನೀರು ಹರಿಯೋ ಸೌಂಡ್ ಕೇಳೋಕ್ಕೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ನಾನು ಕಟೀಲಿಗೆ ಬರೋದಕ್ಕೆ ಮೇನ್ ರೀಸನ್ನೇ ಮಹಾಲಕ್ಷ್ಮಿ. ನೋಡೋಕ್ಕೆ ಸೇಮ್ ಮಹಾಲಕ್ಷ್ಮಿ ಥರನೇ ಇದೆ. ನನ್ನ ಬಂಗಾರ.
ದೇವಸ್ಥಾನ ಪ್ರಸಾದ. ದುರ್ಗಾ ಪರಮೇಶ್ವರಿ ತಾಯಿ ದರ್ಶನ ಮಾಡಿಕೊಂಡು ಈಗ ಇಲ್ಲಿಂದ ಸೂರ್ಯ ದೇವಸ್ಥಾನ ಇದೆ, ಆನ್ ದ ವೇ ಟು ಧರ್ಮಸ್ಥಳ ಉಜ್ಜರ ಹತ್ರ. ಸೊ ಸೂರ್ಯ ಟೆಂಪಲ್ಗೆ ಹೋಗಿ ಅಲ್ಲಿಂದ ಧರ್ಮಸ್ಥಳಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಒನ್ ಡೇ ಅಲ್ಲೇ ಆಲ್ಮೋಸ್ಟ್ ಇವತ್ತೊಂದು 7 ಟೆಂಪಲ್ಸ್ ಕವರ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಅಂದರೆ ಹರಿಬರಿ ಏನಿಲ್ಲ, ಆರಾಮಾಗೆ ನೋಡಿ ಕವರ್ ಮಾಡ್ಬೋದು. ಈಗ ಇಲ್ಲಿ ದರ್ಶನ ಆಯಿತು. ಇವತ್ತು ತುಂಬ ಕ್ರೌಡ್ ಇದೆ, ಆಷಾಢ ಅಲ್ವಾ. ಸೊ ಅಮ್ಮನವ್ರ ದೇವಸ್ಥಾನ ಎಲ್ಲ ಕ್ರೌಡಿ ಇರುತ್ತೆ, ತುಂಬ ಜನ ಜಾಸ್ತಿ. ದರ್ಶನ ಆಯಿತು. ಸೊ ಊಟ ಎಲ್ಲ ಮಾಡಿಕೊಂಡು ಪ್ರಸಾದ ತುಂಬ ಚೆನ್ನಾಗಿತ್ತು. ಊಟ ಮಾತ್ರ ಅಮೃತ ಅಂತಲೇ ಹೇಳ್ಬೋದು, ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ. ತಿನ್ಕೊಂಡು ಇಲ್ಲಿಂದ ಧರ್ಮಸ್ಥಳ ವಯ ಸೂರ್ಯ ಟೆಂಪಲ್. ಸೂರ್ಯ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಇದೆ ನೋಡಿ ನಮ್ಮ ಬಲಗಡೆಗೆ ಧರ್ಮಸ್ಥಳ ಮಹಾದ್ವಾರ, ಗೇಟ್ ವೇ ಆಫ್ ಧರ್ಮಸ್ಥಳ. ಇಲ್ಲೇ ಮುಂದೆ ನೋಡಿ ನಿಮ್ದು ನಮ್ಮದು ಲಕ್ಕಿ ಡೇ ಅನಿಸುತ್ತೆ, ಜನ ಇಲ್ಲ ಅಷ್ಟು. ನೋಡೋಣ ಒಳಗಡೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೋ ದರ್ಶನ ಅಂತ. ಆಫ್ಟರ್ ಧರ್ಮಸ್ಥಳ ನಾವು ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ಗೆ ಬಂದಿದ್ದೀವಿ. ಗಂಟೆ ಗಣಪತಿ ಅಂತಾರೆ. ನಮ್ಮದು ಲಾಸ್ಟ್ ಟೆಂಪಲ್ ರನ್ ಇವತ್ತು, ಕುಕ್ಕೆ ಸುಬ್ರಹ್ಮಣ್ಯ. ಇದಾಗಿದ್ದೇನೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಮಳೆ ಸ್ಟಾರ್ಟ್ ಆಗೋಯ್ತು. ಹಾಯ್ ಫ್ರೆಂಡ್ಸ್, ನೋಡಿ ಕುಕ್ಕೆ ಡನ್ ವಿತ್ ಅವರ್ ಟೆಂಪಲ್ ರನ್. ಇವತ್ತು ಎಲ್ಲ ದೇವಸ್ಥಾನ ಕವರ್ ಅಪ್ ಮಾಡಿದ್ವಿ. ಟೈಮ್ ಎಷ್ಟು ಮಚ್ಚ? 9:30 ಆಗಿದೆ. ಎಲ್ಲ ನೋಡಿ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಒಂದು 7ರಿಂದ 8 ದೇವಸ್ಥಾನ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸೊ ಈಗ ಇಲ್ಲಿಂದ ರಿಟರ್ನ್ ಬೆಂಗಳೂರು. ಬೆಳಗ್ಗೆ ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗಿ ರೆಸ್ಟ್ ಮಾಡೋದು. ಓಕೆ, ಬಾಯ್ ಬಾಯ್.